ಜಿಲ್ಲೆಯ ಲಕ್ಕುಂಡಿಯಲ್ಲಿ ಈ ನಿಧಿ ಶೋಧ ಕಾರ್ಯ ಏನು ಸರ್ಕಾರದಿಂದ ನಡೀತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ನಮ್ಮನ್ನೆಲ್ಲ ಒಕ್ಲೆಬ್ಬಿಸ್ತಾರಾ, ಹಾಗಾದ್ರೆ ಬೇರೆ ಕಡೆ ಹೋಗ್ಬೇಕಾಗತ್ತಾ, ಎಷ್ಟು ತಲೆಮಾರುಗಳಿಂದ ಇಲ್ಲಿ ನಾವು ಇದ್ಕೊಂಡು ಬಂದಿದ್ದೀವಿ, ಏನು ನಡೆಯುತ್ತೆ ಹಾಗಾದ್ರೆ ಈಗ ಅಂತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಉತ್ಖನನದ ವೇಳೆ ಏನಾದರೂ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಕೆಲವು ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ. ಕೆಲವು ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ಸ್ಥಳಾಂತರ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಮಗೆ 30/30 ಜಾಗ ನೀಡ್ಬಿಟ್ಟು ಅಲ್ಲಿರಿ ಅಂತಂದ್ರೆ ನಾವು ಇರಲ್ಲ, ನಾವು ವಾಸ ಮಾಡುವ ಪ್ರದೇಶ ಈಗ ನಮ್ದು ಎಷ್ಟು ಮನೆ ಇದೆ ಅಷ್ಟೇ ಜಾಗ ಕೊಡ್ತೀವಿ ಅಂತಂದ್ರೆ ಮಾತ್ರ ಹೋಗ್ತೀವಿ ಅಂತ ಸಾಕಷ್ಟು ಮಂದಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಲ್ಲಿ ತೊಗೊಂಬಿಡೋಣ, ಸುಮ್ಮನೆ ಮುಂದೆ ಹೋಗೋದು ಬೇಡ, ಏನು ಬೇಡ, ಇಲ್ಲಿಂದ ಜೋಬ್ ಹಾಕಿ ತೊಗೊಂಬಿಡೋಣ, ಎಲ್ಲ ಬರ್ತದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಾ ಇದ್ದಾವೆ. ಯಾಕಂತಂದರೆ ಇಲ್ಲಿ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನ ನಡೀತಾ ಇದೆ. ಇಲ್ಲಿ ಉತ್ಖನನದ ಸಮಯದಲ್ಲಿ ಏನಾದರೂ ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ನಿಧಿ, ವಜ್ರ, ವೈಡೂರ್ಯಗಳು ಸಿಕ್ಕರೆ ಇಡೀ ಗ್ರಾಮವನ್ನೇ ಕೂಡ ಉತ್ಖನನ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗುತ್ತೆ. ಅಂಥ ಸಮಯದಲ್ಲಿ ಲಕ್ಕುಂಡಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಾಗತ್ತೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಲಕ್ಕುಂಡಿ ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಇಲ್ಲೇನ್ರ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತಾರಂತ ಅಧಿಕಾರಿಗಳು, ಏನು ಹೇಳ್ತೀರಿ? ಗ್ರಾಮವನ್ನು ಸ್ಥಳಾಂತರ ಮಾಡಿದರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನು ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗೋದಂತೂ ಗ್ಯಾರಂಟಿ 100ಕ್ಕೆ 100. ಇದು ಐತಿಹಾಸಿಕ ಸ್ಥಳ, ಇದು ರಾಜರ ಕಾಲದ ಆಡಳಿತ ಬಂದಂಥದ್ದು. ಇವತ್ತು ಮಳೆಯಾದರೂ ಕೂಡ ಇವತ್ತು ಬೇಕಾದಾಗ ಚಿನ್ನಾಗಿನ್ನ ಮೇಲೆ ಸಿಗ್ತಾ ಇತ್ತು. ಆದರೂ ಉತ್ಖನದಿಂದ ಇವತ್ತು ಇದು ಈ ಚಿನ್ನ ಹಂಗೆ ಬರ್ಬಾದ್ ಆಗಬಾರ್ದು ಅನ್ನೋ ಸಂಬಂಧವಾಗಿ ಸಿಕ್ಕು ಉತ್ಖನನ ಮಾಡ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಇವಾಗ ಉತ್ಖನನ ಮಾಡಿದಾಗ ಇಲ್ಲಿ ಏನಾರು ಸಿಕ್ಕರೆ ಇಡೀ ಊರನ್ನು ಸ್ಥಳಾಂತರ ಮಾಡ್ತಾರೆ. ಅವಾಗ ಏನು ನಮ್ಮ ಅಭಿಪ್ರಾಯ ಏನಿಲ್ಲ ಸರ, ಈಗ ನಮ್ಮ ಊರಾಗ ಸಿಗಾಕತ್ತೈತಲ್ಲ, ಇದರಿಂದ ನಮ್ಮ ಊರು ಸ್ಥಳಾಂತರ ಆಗುತ್ತಲ್ಲ, ಸ್ಥಳಾಂತರ ಆಗಿದ್ದು ನಮ್ಮ ಚಲೋನ. ಯಾಕಂದ್ರೆ ನಮ್ಮೂರು ಹಬ್ಬದ ಸರ, ನಮ್ಮೂರು ಐತಿಹಾಸಿಕ ಸ್ಥಳ ಅಂತಂದು ನಮ್ಮ ತಂದೆ ತಾಯಿಯವರು ನಮ್ಮ ಅಜ್ಜರ ಕಾಲದಿಂದ ಹೇಳ್ಕೊಂಡು ಬಂದಾರ ಸರ. ಅವಾಗೆಲ್ಲ ಹೇಳ್ತಿದ್ರು ಮಳೆ ಬಂದ ಟೈಮ್ ಒಳಗೆ ನಾವೆಲ್ಲ ಆರಿಸ್ಕೊಂತ ಹೋಗ್ತಿದ್ವಿ, ಆ ಲೆವೆಲ್ಗೆಲ್ಲ ಸಿಗ್ತಿದ್ದು, ಬರೀ ಕೇಳ್ಕೊಂಡು ಬಂದಿದ್ದು ಸರ. ಈಗ ಸಡನ್ಲಿ ನಮ್ಮೂರು ಬಂಗಾರ ಸಿಕ್ತು. ನಮ್ಮ ಊರಾಗ ನಮ್ಗೆ ಗೊತ್ತಿತ್ತು ಸರ್ ಐತೆ ಅನ್ನೋದಿತ್ತು. ಬಟ್ ಇವಾಗ ಸಡನ್ಲಿ ನಮ್ಮ ಕಣ್ಣಿದ್ರಿಗೆ ಸಿಗೈತಲ್ಲ, ಈಗೆಲ್ಲ ಖುಷಿ ವಿಚಾರ ಸರ್. ಈಗ ಸಡನ್ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯನ ನಮ್ಮ ಊರು ಮ್ಯಾಕ್ ಕಣ್ಣೈತೆ ಸರ್. ಈಗ ಸಿಕ್ಕಿರೋದು ಬಂಗಾರನ ಅದನ್ನು ಈಗ ನೆಕ್ಸ್ಟ್ ಯಾವಾಗ ಸಿಕ್ಕರೂ ಈಗೇನು ಗೌರ್ಮೆಂಟ್ ವತಿಯಿಂದ ಎಚ್ ಕೆ ಪಾಟೀಲ್ ಸಾಹೇಬ್ರು ಏನು ಹೇಳಿದ್ರು, ಅವ್ರಿಗೆ ಮನೆಗೆ ಮಾಡಿಕೊಡ್ತೀನಿ, ಅವ್ರ ಜಾಗ ಕೊಡ್ತೀನಿ ಅಂತ ಏನು ಹೇಳಿದ್ರಲ್ಲ ಸರ್, ಅದೇ ರೀತಿ ಬೇರೆದವ್ರಿಗೆ ಸಿಕ್ಕರು ಆಸಕ್ತಿ ಬರುತ್ತೆ ಸರ್. ಈಗ ನಾನು ಸಿಕ್ತ್ರೂ ಅಂದ್ರು ನಾ ಏನು ಮಾಡ್ತೀನಿ, ಗೌರ್ಮೆಂಟಿಂದ ನಮಗೆ ಸೌಲಭ್ಯ ಸಿಗುತ್ತಾ, ಯಾಕೆ ನಮ್ದು ಇರಲಾರ್ದು ನಮ್ಗೆ ಯಾಕೆ ಗೌರ್ಮೆಂಟ್ ಕೊಟ್ಬಿಡೋಣ, ನಮ್ಮೂರು ಉದ್ಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನಮ್ಮೂರು ಜನರದ್ದು ತಲೆ ಒಳಗೆ ಬಂದ್ಬಿಟ್ಟಿದೆ ಸರ್. ಈಗ ಸರ್, ಇವಾಗ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು, ಇಲ್ಲಿ ಏನಾದರೂ ಸಿಕ್ಕರೆ ಅಂತ ನಿಮ್ಮ ಅಭಿಪ್ರಾಯ ಏನಂತ? ಇಲ್ಲೇ ಹಿಂದಿನ ರಾಜಕಾಲದ ರಾಜವಾಡ್ಯದ ಊರು ನಮ್ಮದು. ಹಿಂದಲಿದ್ದ ಒಂದು ಐತಿಹಾಸಿಕ ಸ್ಥಳ ಅಂತೇಳಿ ಪ್ರಸಿದ್ಧಿನೂ ಹೊಂದೈತಿ. ಇಲ್ಲೇ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದರೆ ಏನಪ್ಪ, ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂಥ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲ ಥರ ಸೌಲಭ್ಯ ಕೊಡ್ಬೇಕು. ಅವ್ರಿಗೆ ಯಾವ್ಯಾವ ರೀತಿ ಒಳಗೆ ಅವ್ರ ಆಸ್ತಿ ಒಳಗೆ ಏನೇನು ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡ್ಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡ್ಬೇಕು. ಆ ಟೈಪ್ ಕೊಟ್ಟರೆ ಊರು ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡೋದಿಲ್ಲ. ಯಾಕಂದ್ರೆ ನಾವು ಪೂರ್ವಜರು ಇದ್ದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವೆ ನಮ್ಮ. ಏನು ರೀ ಇವತ್ತು ನಿನ್ನೆ ಮಾಡಿದ್ದು ಊರಲ್ಲ, ನಮ್ಮದು ನೂರಾರು ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡೋಕ್ಕಾಗೋದಿಲ್ಲ. ಏನಪ್ಪ, ನಮ್ದು ಏನೇ ಇದ್ದರೂ ಯೋಗ್ಯವಾದಂಥ ಈಗಿನ ಮಾಗಣಿ ಒಳಗೆ ಈಗ ಯೋಗ್ಯವಾದಂಥ ಬೆಲೆ ಕೊಟ್ಟರೆ ಮಾತ್ರ ನಾವು ಬಿಡೋಕೆ ರೆಡಿ ಇದ್ವಿ. ಸೌಕರ್ಯ ಮತ್ತು ಮನೆಗಳನ್ನು ಕೊಟ್ಟರೆ ಮಾತ್ರ ನಾವು ಗ್ರಾಮವನ್ನು ಸ್ಥಳಾಂತರ ಮಾಡ್ತೇವೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗ್ರಾಮವನ್ನು ಸ್ಥಳಾಂತರ ಮಾಡೋದಿಲ್ಲ ಅಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಈ ನಿಧಿ ಶೋಧ ಕಾರ್ಯ ಏನು ಸರ್ಕಾರದಿಂದ ನಡೀತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ನಮ್ಮನ್ನೆಲ್ಲ ಒಕ್ಲೆಬ್ಬಿಸ್ತಾರಾ, ಹಾಗಾದ್ರೆ ಬೇರೆ ಕಡೆ ಹೋಗ್ಬೇಕಾಗತ್ತಾ, ಎಷ್ಟು ತಲೆಮಾರುಗಳಿಂದ ಇಲ್ಲಿ ನಾವು ಇದ್ಕೊಂಡು ಬಂದಿದ್ದೀವಿ, ಏನು ನಡೆಯುತ್ತೆ ಹಾಗಾದ್ರೆ ಈಗ ಅಂತ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಉತ್ಖನನದ ವೇಳೆ ಏನಾದರೂ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಕೆಲವು ಗ್ರಾಮಸ್ಥರು ಒಪ್ಕೊಂಡಿದ್ದಾರೆ.
ಕೆಲವು ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ಸ್ಥಳಾಂತರ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಮಗೆ 30/30 ಜಾಗ ನೀಡ್ಬಿಟ್ಟು ಅಲ್ಲಿರಿ ಅಂತಂದ್ರೆ ನಾವು ಇರಲ್ಲ, ನಾವು ವಾಸ ಮಾಡುವ ಪ್ರದೇಶ ಈಗ ನಮ್ದು ಎಷ್ಟು ಮನೆ ಇದೆ ಅಷ್ಟೇ ಜಾಗ ಕೊಡ್ತೀವಿ ಅಂತಂದ್ರೆ ಮಾತ್ರ ಹೋಗ್ತೀವಿ ಅಂತ ಸಾಕಷ್ಟು ಮಂದಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಲ್ಲಿ ತೊಗೊಂಬಿಡೋಣ, ಸುಮ್ಮನೆ ಮುಂದೆ ಹೋಗೋದು ಬೇಡ, ಏನು ಬೇಡ, ಇಲ್ಲಿಂದ ಜೋಬ್ ಹಾಕಿ ತೊಗೊಂಬಿಡೋಣ, ಎಲ್ಲ ಬರುತ್ತೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಾ ಇದ್ದಾವೆ. ಯಾಕಂತಂದರೆ ಇಲ್ಲಿ ಏನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನ ನಡೀತಾ ಇದೆ. ಇಲ್ಲಿ ಉತ್ಖನನದ ಸಮಯದಲ್ಲಿ ಏನಾದರೂ ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ನಿಧಿ, ವಜ್ರ, ವೈಡೂರ್ಯಗಳು ಸಿಕ್ಕರೆ ಇಡೀ ಗ್ರಾಮವನ್ನೇ ಕೂಡ ಉತ್ಖನನ ಮಾಡುವಂಥ ಸನ್ನಿವೇಶ ನಿರ್ಮಾಣವಾಗುತ್ತೆ. ಅಂಥ ಸಮಯದಲ್ಲಿ ಲಕ್ಕುಂಡಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಾಗತ್ತೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಲಕ್ಕುಂಡಿ ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಇಲ್ಲಿ ಏನಾರ ಸಿಕ್ಕರೆ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತಾರಂತ ಅಧಿಕಾರಿಗಳು, ಏನು ಹೇಳ್ತೀರಿ? ಗ್ರಾಮವನ್ನು ಸ್ಥಳಾಂತರ ಮಾಡಿದರೆ ಪರ್ಯಾಯವಾಗಿ ಗ್ರಾಮಸ್ಥರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಏನೇನು ಕಳ್ಕೊಂಡಿರ್ತಾರೋ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಬೇಕು. ಆದರೆ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಸಿಗೋದಂತೂ ಗ್ಯಾರಂಟಿ 100ಕ್ಕೆ 100. ಇದು ಐತಿಹಾಸಿಕ ಸ್ಥಳ, ಇದು ರಾಜರ ಕಾಲದ ಆಡಳಿತ ಬಂದಂಥದ್ದು. ಇವತ್ತು ಮಳೆ ಆದರೂ ಕೂಡ ಇವತ್ತು ಬೇಕಾದಾಗ ಚಿನ್ನಾಗಿನ್ನ ಮೇಲೆ ಸಿಗ್ತಾ ಇತ್ತು. ಆದರೂ ಉತ್ಖನದಿಂದ ಇವತ್ತು ಇದು ಈ ಚಿನ್ನ ಹಂಗೆ ಬರ್ಬಾದ್ ಆಗಬಾರ್ದು ಅನ್ನೋ ಸಂಬಂಧವಾಗಿ ಸಿಕ್ಕು ಉತ್ಖನನ ಮಾಡ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಇವಾಗ ಉತ್ಖನನ ಮಾಡಿದಾಗ ಇಲ್ಲಿ ಏನಾರು ಸಿಕ್ಕರೆ ಇಡೀ ಊರನ್ನು ಸ್ಥಳಾಂತರ ಮಾಡ್ತಾರೆ. ಅವಾಗ ಏನು ನಮ್ಮ ಅಭಿಪ್ರಾಯ ಏನಿಲ್ಲ ಸರ, ಈಗ ನಮ್ಮ ಊರಾಗ ಸಿಗಾಕತ್ತೈತಲ್ಲ, ಇದರಿಂದ ನಮ್ಮ ಊರು ಸ್ಥಳಾಂತರ ಆಗುತ್ತಲ್ಲ, ಸ್ಥಳಾಂತರ ಆಗಿ ಇನ್ನೂ ನಮ್ಮ ಚಲೋನ. ಯಾಕಂದ್ರೆ ನಮ್ಮೂರು ಹಬ್ಬದ ಸರ, ನಮ್ಮೂರು ಐತಿಹಾಸಿಕ ಸ್ಥಳ ಅಂತಂದ್ರೆ ನಮ್ಮ ತಂದೆ ತಾಯಿಯವರು ನಮ್ಮ ಅಜ್ಜರ ಕಾಲದಿಂದ ಹೇಳ್ಕೊಂಡು ಬಂದಾರ ಸರ. ಅವಾಗೆಲ್ಲ ಹೇಳ್ತಿದ್ರು ಮಳೆ ಬಂದ ಟೈಮ್ ಒಳಗೆ ನಾವೆಲ್ಲ ಆರಿಸ್ಕೊಂತ ಹೋಗ್ತಿದ್ವಿ, ಆ ಲೆವೆಲ್ಗೆಲ್ಲ ಸಿಕ್ತಿದ್ದು, ಬರೀ ಕೇಳ್ಕೊಂಡು ಬಂದಿವಿ ಸರ. ಈಗ ಸಡನ್ಲಿ ನಮ್ಮೂರು ಬಂಗಾರ ಸಿಕ್ತು. ನಮ್ಮ ಊರಾಗ ನಮ್ಗೆ ಗೊತ್ತಿತ್ತು ಸರ್ ಐತೆ ಅನ್ನೋದಿತ್ತು, ಬಟ್ ಇವಾಗ ಸಡನ್ಲಿ ನಮ್ಮ ಕಣ್ಣಿದ್ರಿಗೆ ಸಿಗೈತಲ್ಲ, ಈಗೆಲ್ಲ ಖುಷಿ ವಿಚಾರ ಸರ್. ಈಗ ಸಡನ್ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯನ ನಮ್ಮ ಊರು ಮ್ಯಾಕ್ ಕಣ್ಣೈತೆ ಸರ್. ಈಗ ಸಿಕ್ಕಿರೋದು ಬಂಗಾರನ ಅದನ್ನ ಈಗ ನೆಕ್ಸ್ಟ್ ಯಾವಾಗ ಸಿಕ್ಕರೂ ಈಗೇನು ಗೌರ್ಮೆಂಟ್ ವತಿಯಿಂದ ಎಚ್.ಕೆ. ಪಾಟೀಲ್ ಸಾಹೇಬ್ರು ಏನು ಹೇಳಿದ್ರು, ಅವ್ರಿಗೆ ಮನೆಗೆ ಮಾಡ್ಕೊಡ್ತೀನಿ, ಅವ್ರ ಜಾಗ ಕೊಡ್ತೀನಿ ಅಂತ ಏನು ಹೇಳಿದ್ರಲ್ಲ ಸರ್, ಅದೇ ರೀತಿ ಬೇರೆದವ್ರಿಗೆ ಸಿಕ್ಕರು ಆಸಕ್ತಿ ಬರುತ್ತೆ ಸರ್. ಈಗ ನಾನು ಸಿಕ್ತರೂ ಅಂದ್ರು ನಾ ಏನು ಮಾಡ್ತೀನಿ, ಗೌರ್ಮೆಂಟಿಂದ ನಮಗೆ ಸೌಲಭ್ಯ ಸಿಗುತ್ತಾ, ಯಾಕೆ ನಮ್ದು ಇರಲಾರ್ದು ನಮ್ಗೆ ಯಾಕೆ ಗೌರ್ಮೆಂಟ್ ಕೊಟ್ಬಿಡೋಣ, ನಮ್ಮ ಊರು ಉದ್ಧಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ನಮ್ಮ ಊರು ಜನರದ ತಲೆ ಒಳಗೆ ಬಂದ್ಬಿಟ್ಟಿದೆ ಸರ್. ಈಗ ಸರ್, ಇವಾಗ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕು ಇಲ್ಲಿ ಏನಾದರೂ ಸಿಕ್ಕರೆ ಅಂತ ನಿಮ್ಮ ಅಭಿಪ್ರಾಯ ಏನಂತ? ಇಲ್ಲೇ ಹಿಂದಿನ ರಾಜಕಾಲದ ರಾಜವಾಡ್ಯದ ಊರು ನಮ್ಮದು. ಹಿಂದಲಿದ್ದ ಒಂದು ಐತಿಹಾಸಿಕ ಸ್ಥಳ ಅಂತೇಳಿ ಪ್ರಸಿದ್ಧಿನೂ ಹೊಂದೈತಿ. ಇಲ್ಲಿ ಸ್ಥಳಾಂತರ ಮಾಡ್ಬೇಕಂದ್ರೆ ಮಾಡ್ಬೋದು. ಆದರೆ ಏನಪ್ಪ, ಇಲ್ಲಿ ಸ್ಥಳೀಯರಿಗೆ ಯೋಗ್ಯವಾದಂಥ ಭೂಮಿ, ನಿವೇಶನ, ಆಮೇಲಿಂದ ವಸತಿ ಎಲ್ಲ ಥರ ಸೌಲಭ್ಯ ಕೊಡ್ಬೇಕು. ಅವ್ರಿಗೆ ಯಾವ್ಯಾವ ರೀತಿ ಒಳಗೆ ಅವ್ರವ್ರ ಆಸ್ತಿ ಒಳಗೆ ಏನೇನು ದೊಡ್ಡ ಪ್ರಮಾಣದಾಗ ಆಸ್ತಿ ಇದ್ರೆ ದೊಡ್ಡ ಪ್ರಮಾಣದಾಗ ಕೊಡ್ಬೇಕು, ಸಣ್ಣ ಪ್ರಮಾಣದಾಗ ಆಸ್ತಿ ಒಳಗೆ ಸಣ್ಣ ಪ್ರಮಾಣದಾಗ ಕೊಡ್ಬೇಕು. ಆ ಟೈಪ್ ಕೊಟ್ಟರೆ ಊರು ಬಿಡ್ತೀವಿ, ಇಲ್ಲಿಲ್ಲ ಅಂತ ಬಿಡೋದಿಲ್ಲ. ಯಾಕಂದ್ರೆ ನಾವು ಪೂರ್ವಜರು ಇದೀವಿ, ಹಿಂದಿನ ಕಾಲದಾಗಿದ್ದನ ಆಸ್ತಿ ಅದಾವೆ ನಮ್ಮ. ಏನು ರೀ ಇವತ್ತ ನಿನ್ನೆ ಮಾಡಿದ್ದು ಊರಲ್ಲ ನಮ್ಮದು, ನೂರಾರು ವರ್ಷಗಳ ಕಾಲ ಇತಿಹಾಸ ಐತಿ. ಇಂಥ ಊರಾಗ ನೀವು ಏಕಾಏಕಿ ಬಿಡ ಅಂದ್ರೆ ನಾವು ಬಿಡೋಕ್ಕಾಗೋದಿಲ್ಲ. ಏನಪ್ಪ, ನಮ್ದು ಏನೇ ಇದ್ದರೂ ಯೋಗ್ಯವಾದಂಥ ಈಗಿನ ಮಾಗಣಿ ಒಳಗೆ ಈಗ ಯೋಗ್ಯವಾದಂಥ ಬೆಲೆ ಕೊಟ್ಟರೆ ಮಾತ್ರ ನಾವು ಬಿಡಕ್ಕೆ ರೆಡಿ ಇದೀವಿ. ಸೌಕರ್ಯ ಮತ್ತು ಮನೆಗಳನ್ನು ಕೊಟ್ಟರೆ ಮಾತ್ರ ನಾವು ಗ್ರಾಮವನ್ನು ಸ್ಥಳಾಂತರ ಮಾಡ್ತೇವೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಗ್ರಾಮವನ್ನು ಸ್ಥಳಾಂತರ ಮಾಡೋದಿಲ್ಲ ಅಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.